ಧರ್ಮಸ್ಥಳ ತನಿಖೆಗೆ ಬೀಳುತ್ತಾ ಬ್ರೇಕ್. ಕಾನೂನು ತಜ್ಞರ ಮೊರೆ ಹೋಗಿದೆ ರಾಜ್ಯ ಸರ್ಕಾರ. ಎಸ್ಐಟಿಯಿಂದ ಮೌಖಿಕ ವರದಿ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವರದಿಯ ಬಳಿಕ ತಜ್ಞರ ಜೊತೆ ಚರ್ಚಿಸಿ ಮುಂದಿನ ತೀರ್ಮಾನ ಕೈಗೊಳ್ಳುತ್ತಾರೆ ಅಂತ ಹೇಳಲಾಗಿದೆ. ಸಿಎಂ ಅಂಗಳದಲ್ಲಿ ಎಸ್ಐಟಿ ತನಿಖೆಯ ಭವಿಷ್ಯದ ಚೆಂಡು ಇದೆ. ಧರ್ಮಸ್ಥಳ ಬುದ್ಧೆ ತನಿಖೆಯ ವರದಿಯನ್ನ ರಾಜ್ಯ ಸರ್ಕಾರ ಕೇಳಿದೆ. ಎಸ್ಐಟಿ ತನಿಖಾ ವರದಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳಿದ್ದಾರೆ. ಎಸ್ಐಟಿ ರಚನೆಯಾದಾಗಿನಿಂದ ಇಲ್ಲಿವರೆಗಿನ ಕಂಪ್ಲೀಟ್ ರಿಪೋರ್ಟ್ ಸಲ್ಲಿಸುವ ಸಾಧ್ಯತೆ ಇದೆ. ಶೀಘ್ರದಲ್ಲೇ ಸರ್ಕಾರಕ್ಕೆ ವರದಿ ಸಲ್ಲಿಸೋದಕ್ಕೆ ಎಸ್ಐಟಿ ಸಿದ್ದತೆ ಮಾಡಿಕೊಳ್ತಾರೆ. ಮೌಖಿಕವಾಗಿ ವರದಿ ಕೇಳಿದ್ದಾರೆ, ಏನೇನಾಗಿದೆ ಅಂತ. ಡೀಟೇಲ್ ರಿಪೋರ್ಟ್ ಅನ್ನ ಕೂಡ ಕೇಳ್ತಾರೆ. ಯಾಕಂದ್ರೆ ಸಾಕಷ್ಟು ಅಂಶಗಳಿದ್ದಾವೆ. ಇಡೀ ಪ್ರಕರಣದ ತನಿಖೆಯಲ್ಲಿ ಹಲವು ವಿಚಾರಗಳಿರೋದ್ರಿಂದ ಎಸ್ಐಟಿ ಇದರ ಸಂಪೂರ್ಣ ವರದಿಯನ್ನ ಕೂಡ ಸಲ್ಲಿಸುತ್ತಾ ಅನ್ನುವಂಥದ್ದು. ಆಮೇಲೆ ಏನಾಗತ್ತೆ, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಇದೀಗ ಮುಖ್ಯಮಂತ್ರಿಗಳು ವರದಿಯನ್ನ ಕೇಳಿದ್ದಾರೆ ಅಂತ, ಮುಂದೆ ಏನು ಕ್ರಮ ಕೈಗೊಳ್ಳಬಹುದು? ಕಾನೂನು ತಜ್ಞರು ಏನೆಲ್ಲ ಹೇಳ್ಬೋದು ಈ ವಿಚಾರಕ್ಕೆ? ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಸದ್ಯ ಧರ್ಮಸ್ಥಳದ ಪ್ರಕರಣದಲ್ಲಿ ಈಗೇನು ನೂರಾರು ಶವಗಳನ್ನ ಹುಟ್ಟಿಟ್ಟಿರ್ತಕ್ಕಂಥ ಪ್ರಕರಣ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಈಗ ತನಿಖೆ ನಡೀತಾ ಇದೆ. ಸದ್ಯ ಈ ತನಿಖೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಸರ್ಕಾರದ ಮಟ್ಟದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಸದ್ಯ ಎಸ್ಐಟಿ ತನಿಖೆಯನ್ನು ಮುಂದುವರಿಸಬೇಕಾ ಅಥವಾ ಬೇಡವಾ ಅಂತಕ್ಕಂಥ ಒಂದಷ್ಟು ಚರ್ಚೆ ಈಗ ಸದ್ಯ ಸರ್ಕಾರದ ಮಟ್ಟದಲ್ಲಿ ನಡೀತಿರ್ತಕ್ಕಂಥದ್ದು. ಅದರ ಭಾಗವಾಗಿ ಈಗ ತನಿಖೆ ಯಾವ ಹಂತದಲ್ಲಿದೆ ಮತ್ತೆ ತನಿಖೆಯ ಪ್ರಗತಿಯ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನ, ಒಂದು ವರದಿಯನ್ನ ನಮಗೆ ಸಲ್ಲಿಸಿ ಅಂತ ಹೇಳಿ ಸದ್ಯ ಮುಖ್ಯಮಂತ್ರಿ ಅವರು ಈಗ ಪ್ರಣಬ್ ಮೊಹಂತಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸದ್ಯ ನಮಗಿರುವಂತಹ ಮಾಹಿತಿ. ಜೊತೆಗೆ ಕಳೆದ 3 ದಿನಗಳಿಂದ ಅಂದ್ರೆ ಶುಕ್ರವಾರ ಅಷ್ಟೇನೆ ಪ್ರಣಬ್ ಮೊಹಂತಿ ಹಾಗೇನೆ ಗೃಹ ಸಚಿವರಾದಂತಹ ಡಾ ಜಿ ಪರಮೇಶ್ವರ್ ಇಬ್ಬರು ಕೂಡ ವಿಧಾನಸೌಧದಲ್ಲಿ ಕೂಡ ನಾವು ಭೇಟಿಯಾಗಿ ಒಂದಷ್ಟು ಕೇಸ್ನ ಸಂಬಂಧಪಟ್ಟಂತೆ ಈಗಿರುವಂತಹ ಒಂದಷ್ಟು ಅಪ್ಡೇಟ್ಗಳೇನಿತ್ತು ಎಲ್ಲವನ್ನೂ ಕೂಡ ವಿವರಗಳನ್ನು ಕೂಡ ಕೊಟ್ಟಿದ್ರು, ಮಾಹಿತಿಯನ್ನು ಕೊಟ್ಟಿದ್ರು. ಅದಾದ ನಂತರ ಗೃಹ ಸಚಿವರು ಕೂಡ ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಅವರ ಜೊತೆ ಕೂಡ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ರು. ಅದಾದ ನಂತರ ತನಿಖೆಯ ವಿವರವನ್ನ ಸಂಪೂರ್ಣವಾಗಿ ಕೊಡೋದಕ್ಕೆ ಹೇಳಿ ಆನಂತರ ನೋಡೋಣ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಯಾಕೆಂತಂದ್ರೆ ಒಂದು ಕಡೆಗೆ ಈಗ ಎಸ್ಐಟಿ ತನಿಖೆ ಇಲ್ಲಿವರೆಗೂ ಆಗಿರ್ತಕ್ಕಂಥ ಪ್ರಗತಿಯ ಬಗ್ಗೆ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಈಗ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕಾಗತ್ತೆ. ಜೊತೆಗೆ ಸರ್ಕಾರಕ್ಕೂ ಕೂಡ ಆ ವರದಿಯನ್ನ ಕೊಡ್ತಾರೆ. ಈಗ ಮುಂದೆ ಇರತಕ್ಕಂಥದ್ದು ಎಸ್ಐಟಿಯನ್ನ ಮುಂದುವರಿಸೋದಕ್ಕೆ ಯಾಕೆ ಮುಂದುವರಿಸಬೇಕಾ ಬೇಡವಾ ಅಂತಕ್ಕಂಥ. ಯಾಕೆಂತಂದ್ರೆ ಈವರೆಗೆ ತನಿಖೆಯ ಪ್ರಗತಿಯನ್ನ ನೋಡ್ತಾ ಹೋದ್ರೆ ಹಾಗೇನೆ ಮುಂದೆ ತನಿಖೆಯನ್ನ ಮುಂದುವರಿಸೋದಕ್ಕೆ ಕೂಡ ನೋಡ್ತಾ ಹೋದ್ರೆ ಸದ್ಯ ತನಿಖೆಯನ್ನ ಮುಂದುವರಿಸೋದಕ್ಕೆ ಬೇಕಾದಂತಹ ಪೂರಕ ಅಂಶಗಳಾಗ್ಲಿ ಅಥವಾ ತನಿಖೆಯನ್ನ ಈ ಎಸ್ಐಟಿ ಮುಂದುವರಿಸೋದಕ್ಕೆ ಬೇಕಾದಂತಹ ಆ ರೀತಿಯ ಒಂದು ತನಿಖೆ ಆಯಾಮಗಳು ಯಾವುವು ಕೂಡ ಅಲ್ಲಿ ತನಿಖೆಯಲ್ಲಿ ಕಾಣ್ತಾ ಇಲ್ಲ ಅಂತಕ್ಕಂಥದ್ದು ಸದ್ಯ ಗೃಹ ಸಚಿವರು ಅವ್ರಿಗಿರುವಂತಹ ಮಾಹಿತಿ. ಸೊ ಹೀಗಾಗಿ ಇದೇ ವಿಚಾರವನ್ನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಹೋಮ್ ಮಿನಿಸ್ಟರ್ ತಿಳಿಸಿರ್ತಕ್ಕಂಥದ್ದು. ಸೊ ಹೀಗಾಗಿನೇ ನಂತರ ಚರ್ಚೆ ಮಾಡೋಣ, ವರದಿ ಬಂದ ನಂತರ ನಾವು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡೋಣ, ಚರ್ಚೆ ಮಾಡಿ ನಂತರ ತನಿಖೆಯನ್ನು ಮುಂದುವರಿಸಬೇಕು ಅಥವಾ ಸ್ಥಳೀಯ ಠಾಣೆಗಳಿಗೆ ಈ ಒಂದು ತನಿಖೆಯನ್ನು ಮುಂದುವರಿಸೋದಕ್ಕೆ ಅಧಿಕಾರವನ್ನು ನೀಡಬೇಕು ಅಂತಕ್ಕಂತಹ ಒಂದು ಚರ್ಚೆಗೆ ಮುಂದೆ ನಂತರ ನೋಡೋಣ ಅಂತಕ್ಕಂಥ ಮಾತನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ಇದು ಎಲ್ಲವೂ ಕೂಡ ಒಂದು ಭಾಗವಾದ್ರೆ ಮತ್ತೊಂದು ಕಡೆ ಸರ್ಕಾರವೂ ಕೂಡ ಒಂದು ರೀತಿಯ ಇಕ್ಕಟ್ಟಲ್ಲಿ ಇರತಕ್ಕಂಥ ಶ್ರೀಲಕ್ಷ್ಮಿ. ಯಾಕೆಂತಂದ್ರೆ ಏಕಾಏಕಿಯಾಗಿ ಅಷ್ಟು ತರಾತುರಿಯಲ್ಲಿ ಏನೋ ದೊಡ್ಡ ಮಟ್ಟದಲ್ಲಿ ಧರ್ಮಸ್ಥಳದಲ್ಲಿ ಇದೆ ಅಂತಕ್ಕಂತಹ ಒಂದು ಅನುಮಾನಗಳು ಗುಮಾನಗಳ ಮೇಲೆ ತನಿಖೆಯನ್ನ ಕೊಟ್ಟರು. ಈಗ ಏಕಾಏಕಿ ಎಸ್ಐಟಿಯನ್ನ ವಾಪಸ್ ತೆಗೆದುಕೊಂಡಿದ್ದೆ ಆದ್ರೆ ಆಗುವಂತಹ ಪರಿಣಾಮಗಳು, ಆ ಸಾಧಕ ಬಾಧಕಗಳ ಬಗ್ಗೆನೂ ಕೂಡ ಒಂದು ಕಡೆ ರಾಜಕೀಯವಾಗಿಯೂ ಕೂಡ ಆಯಾಮಗಳಲ್ಲಿ ನೋಡತಕ್ಕಂಥದ್ದು, ಮತ್ತೊಂದು ಕಡೆ ಕಾನೂನು ತಜ್ಞರ ಮೊರೆ ಹೋಗಿ ಕಾನೂನು ತಜ್ಞರ ಅವರ ಒಂದು ಅಭಿಪ್ರಾಯಗಳನ್ನು ಕೂಡ ಪಡ್ಕೊಂಡು ನಂತರ ಮುಂದುವರಿಯೋದಕ್ಕೂ ಕೂಡ ಸರ್ಕಾರ ಚಿಂತನೆ ನಡೆಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇದೆಲ್ಲದಕ್ಕೂ ಕೂಡ ಈ ವಾರ ಅಂತ್ಯದಲ್ಲಿ ಸರ್ಕಾರ ಎಸ್ಐಟಿ ತನಿಖೆಯನ್ನು ಮುಂದುವರಿಸಬೇಕು ಬೇಡುವ ಅಂತಕ್ಕಂತಹ ಒಂದು ತೀರ್ಮಾನಕ್ಕೆ, ಅಧಿಕೃತ ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆಗಳು ಇದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ಎಸ್ಐಟಿ ಧರ್ಮಸ್ಥಳ ತನಿಖೆಗೆ ಬೀಳುತ್ತಾ ಬ್ರೇಕ್. ಕಾನೂನು ತಜ್ಞರ ಮೊರೆ ಹೋಗಿದೆ ರಾಜ್ಯ ಸರ್ಕಾರ. ಎಸ್ಐಟಿಯಿಂದ ಮೌಖಿಕ ವರದಿ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವರದಿಯ ಬಳಿಕ ತಜ್ಞರ ಜೊತೆ ಚರ್ಚಿಸಿ ಮುಂದಿನ ತೀರ್ಮಾನ ಕೈಗೊಳ್ಳುತ್ತಾರೆ ಅಂತ ಹೇಳಲಾಗಿದೆ. ಸಿಎಂ ಅಂಗಳದಲ್ಲಿ ಎಸ್ಐಟಿ ತನಿಖೆಯ ಭವಿಷ್ಯದ ಚೆಂಡು ಇದೆ. ಧರ್ಮಸ್ಥಳ ಬುದ್ಧೆ ತನಿಖೆಯ ವರದಿಯನ್ನ ರಾಜ್ಯ ಸರ್ಕಾರ ಕೇಳಿದೆ. ಎಸ್ಐಟಿ ತನಿಖಾ ವರದಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳಿದ್ದಾರೆ. ಎಸ್ಐಟಿ ರಚನೆಯಾದಾಗಿನಿಂದ ಇಲ್ಲಿವರೆಗಿನ ಕಂಪ್ಲೀಟ್ ರಿಪೋರ್ಟ್ ಸಲ್ಲಿಸುವ ಸಾಧ್ಯತೆ ಇದೆ. ಶೀಘ್ರದಲ್ಲೇ ಸರ್ಕಾರಕ್ಕೆ ವರದಿ ಸಲ್ಲಿಸೋದಕ್ಕೆ ಎಸ್ಐಟಿ ಸಿದ್ದತೆ ಮಾಡಿಕೊಳ್ತಾರೆ.
ಸೊ ಮೌಖಿಕವಾಗಿ ವರದಿ ಕೇಳಿದ್ದಾರೆ ಏನೇನಾಗಿದೆ ಅಂತ. ಡೀಟೇಲ್ ರಿಪೋರ್ಟ್ ಅನ್ನ ಕೂಡ ಕೇಳ್ತಾರೆ, ಯಾಕಂದ್ರೆ ಸಾಕಷ್ಟು ಅಂಶಗಳಿದ್ದಾವೆ. ಇಡೀ ಪ್ರಕರಣದ ತನಿಖೆಯಲ್ಲಿ ಹಲವು ವಿಚಾರಗಳಿರೋದ್ರಿಂದ ಎಸ್ಐಟಿ ಇದರ ಸಂಪೂರ್ಣ ವರದಿಯನ್ನ ಕೂಡ ಸಲ್ಲಿಸುತ್ತಾ ಅನ್ನುವಂಥದ್ದು. ಆಮೇಲೆ ಏನಾಗತ್ತೆ, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಇದೀಗ ಮುಖ್ಯಮಂತ್ರಿಗಳು ವರದಿಯನ್ನ ಕೇಳಿದ್ದಾರೆ ಅಂತ, ಮುಂದೆ ಏನು ಕ್ರಮ ಕೈಗೊಳ್ಳಬಹುದು? ಕಾನೂನು ತಜ್ಞರು ಏನೆಲ್ಲ ಹೇಳ್ಬೋದು ಈ ವಿಚಾರಕ್ಕೆ? ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ ಇದೆ? ಎಸ್ ಶ್ರೀಲಕ್ಷ್ಮಿ, ಸದ್ಯ ಧರ್ಮಸ್ಥಳದ ಪ್ರಕರಣದಲ್ಲಿ ಈಗೇನು ನೂರಾರು ಶವಗಳನ್ನ ಹುಟ್ಟಿಟ್ಟಿರ್ತಕ್ಕಂಥ ಪ್ರಕರಣ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಈಗ ತನಿಖೆ ನಡೀತಾ ಇದೆ. ಸದ್ಯ ಈ ತನಿಖೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಸರ್ಕಾರದ ಮಟ್ಟದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಸದ್ಯ ಎಸ್ಐಟಿ ತನಿಖೆಯನ್ನು ಮುಂದುವರಿಸಬೇಕಾ ಅಥವಾ ಬೇಡವಾ ಅಂತಕ್ಕಂಥ ಒಂದಷ್ಟು ಚರ್ಚೆ ಈಗ ಸದ್ಯ ಸರ್ಕಾರದ ಮಟ್ಟದಲ್ಲಿ ನಡೀತಿರತಕ್ಕಂಥದ್ದು. ಅದರ ಭಾಗವಾಗಿ ಈಗ ತನಿಖೆ ಯಾವ ಹಂತದಲ್ಲಿದೆ ಮತ್ತು ತನಿಖೆಯ ಪ್ರಗತಿಯ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನ, ಒಂದು ವರದಿಯನ್ನ ನಮಗೆ ಸಲ್ಲಿಸಿ ಅಂತ ಹೇಳಿ ಸದ್ಯ ಮುಖ್ಯಮಂತ್ರಿ ಅವರು ಈಗ ಪ್ರಣಬ್ ಮೊಹಂತಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸದ್ಯ ನಮಗಿರುವಂತಹ ಮಾಹಿತಿ. ಜೊತೆಗೆ ಕಳೆದ 3 ದಿನಗಳಿಂದ ಅಂದ್ರೆ ಶುಕ್ರವಾರ ಅಷ್ಟೇನೆ ಪ್ರಣಬ್ ಮೊಹಂತಿ ಹಾಗೇನೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಇಬ್ಬರು ಕೂಡ ವಿಧಾನಸೌಧದಲ್ಲಿ ಕೂಡ ನಾವು ಭೇಟಿಯಾಗಿ ಒಂದಷ್ಟು ಕೇಸ್ನ ಸಂಬಂಧಪಟ್ಟಂತೆ ಈಗಿರುವಂತಹ ಒಂದಷ್ಟು ಅಪ್ಡೇಟ್ಗಳೇನಿತ್ತು ಎಲ್ಲವನ್ನೂ ಕೂಡ ವಿವರಗಳನ್ನು ಕೂಡ ಕೊಟ್ಟಿದ್ರು, ಮಾಹಿತಿಯನ್ನು ಕೊಟ್ಟಿದ್ರು. ಅದಾದ ನಂತರ ಗೃಹ ಸಚಿವರು ಕೂಡ ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಅವರ ಜೊತೆ ಕೂಡ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ರು. ಅದಾದ ನಂತರ ತನಿಖೆಯ ವಿವರವನ್ನ ಸಂಪೂರ್ಣವಾಗಿ ಕೊಡೋದಕ್ಕೆ ಹೇಳಿ ಆನಂತರ ನೋಡೋಣ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಯಾಕೆಂತಂದ್ರೆ ಒಂದು ಕಡೆಗೆ ಈಗ ಎಸ್ಐಟಿ ತನಿಖೆ ಇಲ್ಲಿವರೆಗೂ ಆಗಿರ್ತಕ್ಕಂಥ ಪ್ರಗತಿಯ ಬಗ್ಗೆ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಈಗ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕಾಗತ್ತೆ. ಜೊತೆಗೆ ಸರ್ಕಾರಕ್ಕೂ ಕೂಡ ಆ ವರದಿಯನ್ನ ಕೊಡ್ತಾರೆ. ಈಗ ಮುಂದೆ ಇರತಕ್ಕಂಥದ್ದು ಎಸ್ಐಟಿಯನ್ನ ಮುಂದುವರಿಸೋದಕ್ಕೆ ಯಾಕೆ ಮುಂದುವರಿಸಬೇಕಾ ಬೇಡವಾ ಅಂತಕ್ಕಂಥ. ಯಾಕೆಂತಂದ್ರೆ ಈವರೆಗೆ ತನಿಖೆಯ ಪ್ರಗತಿಯನ್ನ ನೋಡ್ತಾ ಹೋದ್ರೆ, ಹಾಗೇನೆ ಮುಂದೆ ತನಿಖೆಯನ್ನ ಮುಂದುವರಿಸೋದಕ್ಕೆ ಕೂಡ ನೋಡ್ತಾ ಹೋದ್ರೆ, ಸದ್ಯ ತನಿಖೆಯನ್ನ ಮುಂದುವರಿಸೋದಕ್ಕೆ ಬೇಕಾದಂತಹ ಪೂರಕ ಅಂಶಗಳಾಗ್ಲಿ ಅಥವಾ ತನಿಖೆಯನ್ನ ಈ ಎಸ್ಐಟಿ ಮುಂದುವರಿಸೋದಕ್ಕೆ ಬೇಕಾದಂತಹ ಆ ರೀತಿಯ ಒಂದು ತನಿಖೆ ಆಯಾಮಗಳು ಯಾವುವು ಕೂಡ ಅಲ್ಲಿ ತನಿಖೆಯಲ್ಲಿ ಕಾಣ್ತಾ ಇಲ್ಲ ಅಂತಕ್ಕಂಥದ್ದು ಸದ್ಯ ಗೃಹ ಸಚಿವರು ಅವ್ರಿಗಿರುವಂತಹ ಮಾಹಿತಿ. ಸೊ ಹೀಗಾಗಿ ಇದೇ ವಿಚಾರವನ್ನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಹೋಮ್ ಮಿನಿಸ್ಟರ್ ತಿಳಿಸಿರ್ತಕ್ಕಂಥದ್ದು. ಸೊ ಹೀಗಾಗಿನೇ ನಂತರ ಚರ್ಚೆ ಮಾಡೋಣ, ವರದಿ ಬಂದ ನಂತರ ನಾವು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡೋಣ, ಚರ್ಚೆ ಮಾಡಿ ನಂತರ ತನಿಖೆಯನ್ನು ಮುಂದುವರಿಸಬೇಕು ಅಥವಾ ಸ್ಥಳೀಯ ಠಾಣೆಗಳಿಗೇನೆ ಈ ಒಂದು ತನಿಖೆಯನ್ನು ಮುಂದುವರಿಸೋದಕ್ಕೆ ಅಧಿಕಾರವನ್ನು ನೀಡಬೇಕು ಅಂತಕ್ಕಂತಹ ಒಂದು ಚರ್ಚೆಗೆ ಮುಂದೆ ನಂತರ ನೋಡೋಣ ಅಂತಕ್ಕಂಥ ಮಾತನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ಇದು ಎಲ್ಲವೂ ಕೂಡ ಒಂದು ಭಾಗವಾದ್ರೆ, ಮತ್ತೊಂದು ಕಡೆ ಸರ್ಕಾರವೂ ಕೂಡ ಒಂದು ರೀತಿಯ ಇಕ್ಕಟ್ಟಲ್ಲಿ ಇರತಕ್ಕಂಥ ಶ್ರೀಲಕ್ಷ್ಮಿ. ಯಾಕೆಂತಂದ್ರೆ ಏಕಾಏಕಿಯಾಗಿ ಅಷ್ಟು ತರಾತುರಿಯಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಧರ್ಮಸ್ಥಳದಲ್ಲಿ ಇದೆ ಅಂತಕ್ಕಂತಹ ಒಂದು ಅನುಮಾನಗಳು ಗುಮಾನಗಳ ಮೇಲೆ ತನಿಖೆಯನ್ನ ಕೊಟ್ಟರು. ಈಗ ಏಕಾಏಕಿ ಎಸ್ಐಟಿಯನ್ನ ವಾಪಸ್ ತೆಗೆದುಕೊಂಡಿದ್ದೆ ಆದ್ರೆ ಆಗುವಂತಹ ಪರಿಣಾಮಗಳು, ಆ ಸಾಧಕ ಬಾಧಕಗಳ ಬಗ್ಗೆನೂ ಕೂಡ ಒಂದು ಕಡೆ ರಾಜಕೀಯವಾಗಿಯೂ ಕೂಡ ಆಯಾಮಗಳಲ್ಲಿ ನೋಡತಕ್ಕಂಥದ್ದು, ಮತ್ತೊಂದು ಕಡೆ ಕಾನೂನು ತಜ್ಞರ ಮೊರೆ ಹೋಗಿ ಕಾನೂನು ತಜ್ಞರ ಅವರ ಒಂದು ಅಭಿಪ್ರಾಯಗಳನ್ನು ಕೂಡ ಪಡ್ಕೊಂಡು ನಂತರ ಮುಂದುವರಿಯೋದಕ್ಕೂ ಕೂಡ ಸರ್ಕಾರ ಚಿಂತನೆ ನಡೆಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇದೆಲ್ಲದಕ್ಕೂ ಕೂಡ ಈ ವಾರ ಅಂತ್ಯದಲ್ಲಿ ಸರ್ಕಾರ ಎಸ್ಐಟಿ ತನಿಖೆಯನ್ನು ಮುಂದುವರಿಸಬೇಕೋ ಬೇಡವೋ ಅಂತಕ್ಕಂತಹ ಒಂದು ತೀರ್ಮಾನಕ್ಕೆ, ಅಧಿಕೃತ ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆಗಳು ಇದೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.